ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 11 15ನೇ ವಾರದ ಗುರುವಾರ ವೋಟಿಂಗ್ ರಿಸಲ್ಟ್ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟಾಗಿ ಅಪ್ಡೇಟ್ ಕಡೆಗೆ ಹೋಗೋದಾದರೆ, ಇನ್ನು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ 5 ಸ್ಪರ್ಧಿಗಳಾದರೆ ನಾಮಿನೇಟ್ ಆಗಿದ್ರು ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಚೈತ್ರ, ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ, ಭವ್ಯ ಹಾಗೂ ಧನರಾಜ್ ಅವರು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಟ್ ಆದರೆ ಆಗಿದ್ದಾರೆ. ಇನ್ನು ಇವರೆಲ್ಲರಿಗೂ ಎಷ್ಟು ಓಟ್ಸ್ ಬಂದಿವೆ ಮತ್ತು ಯಾರು ಡೇಂಜರ್ ಝೋನಲ್ಲಿದ್ದಾರೆ, ಯಾರು ಮುನ್ಸೂಚನೆಯಲ್ಲಿದ್ದಾರೆ ಅಂತ ನೋಡೋದಾದರೆ, ಇನ್ನು ಈ ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಕೂಡ ಮುಕ್ತಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಆ ಕಾರಣದಿಂದಾಗಿ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಡಬಲ್ ಎಲಿಮಿನೇಷನ್ ಅಂತ ಸ್ವಲ್ಪ ಶಾಕ್ ಆದರೆ ಕೊಡ್ತಾ ಇದ್ದಾರೆ. ಮತ್ತು ಈ ವಾರ ಡಬಲ್ ಎಲಿಮಿನೇಷನ್ ಇರುತ್ತಾ ಅಂತ ಕೇಳಿದರೆ ನನಗನ್ಸಿದ ಪ್ರಕಾರ ಇರಲ್ಲ ಅಂತಲೇ ಹೇಳ್ಬೋದು. ಮತ್ತು ಇನ್ನು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ 5 ಸ್ಪರ್ಧಿಗಳಲ್ಲಿ ಯಾರಿಗೆ ಹೆಚ್ಚು ಓಟ್ಸ್ ಬಂದಿವೆ ಅಂತ ನೋಡೋದಾದರೆ, ಮೊದಲನೇ ಸ್ಥಾನದಲ್ಲಿ ಬಂದುಬಿಟ್ಟು ತ್ರಿವಿಕ್ರಮ್ ಅವರೇ ಇದ್ದಾರೆ ಅಂತಲೇ ಹೇಳ್ಬೋದು. ಮೊದಲನೇ ಸ್ಥಾನ ಮತ್ತು 2ನೇ ಸ್ಥಾನ ತ್ರಿವಿಕ್ರಮ್, ಮೋಕ್ಷಿತ್ ಅವರು ಕಂಪಲ್ಸರಿಯಾಗಿ ಇದ್ದಾರೆ 2 ದಿನದಿಂದ. ಆದರೆ ಇಲ್ಲಿ 3ನೇ 4ನೇ ಮತ್ತು 5ನೇ ಸ್ಥಾನ ಆದರೆ ಸ್ವಲ್ಪ ಏರುಪೇರಾದರೆ ಆಗ್ತಾ ಇದೆ. ಇನ್ನು ಬೆಳಗ್ಗೆ ನೋಡ್ತಾ ಇದ್ದರೆ ಬೆಳಗ್ಗಿನ ವೋಟಿಂಗ್ನಲ್ಲಿ ಚೈತ್ರ ಅವರು 3ನೇ ಸ್ಥಾನದಲ್ಲಿ ಆದರೆ ಇದ್ದರು. ಆದರೆ ಇದೀಗ ಧನರಾಜ್ ಅವರು 3ನೇ ಸ್ಥಾನಕ್ಕೆ ಆದರೆ ಬಂದಿದ್ದಾರೆ. ಇನ್ನು 4ನೇ ಸ್ಥಾನದಲ್ಲಿ ಚೈತ್ರ ಅವರಿದ್ದರೆ 5ನೇ ಸ್ಥಾನದಲ್ಲಿ ಬಾಟಮ್ ಲಾಸ್ಟಲ್ಲಿ ಬಂದುಬಿಟ್ಟು ಭವ್ಯ ಅವರಾದರೆ ಇದ್ದಾರೆ. ಆ ಕಾರಣದಿಂದಾಗಿ ಡೇಂಜರ್ ಝೋನ್ನಲ್ಲಿ ಇವ್ರು 3 ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಇವ್ರು 3ರಲ್ಲಿ ಯಾರು ಬೇಕಾದರೂ ಒಬ್ಬರು ಆದರೆ ಹೋಗ್ಬೋದು. ಇನ್ನು ಇದನ್ನೆಲ್ಲ ನೋಡ್ತಾ ಇದ್ದರೆ ಚೈತ್ರ ಅವರನ್ನು ಈ ವಾರ ಕಳಿಸೋದು ಡೌಟ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅವರು TRP ಮೆಟೀರಿಯಲ್ ಆಗಿರೋ ಕಾರಣದಿಂದಾಗಿ ಇದೊಂದಾರ ಅವ್ರನ್ನ ಇಟ್ಕೋ ಚಾನ್ಸಸ್ ಆದರೆ ಇದೆ. ಇನ್ನು ಭವ್ಯ ಮತ್ತು ಧನರಾಜ್ ವಿಷಯಕ್ಕೆ ಬಂತು ಅಂತಂದರೆ, ಧನರಾಜ್ ಅಥವಾ ಭವ್ಯ ಇವರಿಬ್ಬರಲ್ಲಿ ಒಬ್ಬರು ಹೋಗೋ ಚಾನ್ಸಸ್ ಆದರೆ ಇದೆ. ಇನ್ನು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾವ ಸ್ಪರ್ಧಿ ಹೋಗ್ಬೇಕಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ.